ಗ್ಯಾಸ್ ಸಿಗದೆ ಸೌದೆ ಒಲೆಯಲ್ಲಿ ತಯಾರಾಗ್ತಾ ಇದೆ ಹೋಳಿಗೆ. ಸೌದೆ ಒಲೆಯಲ್ಲಿ ಬರೋಬ್ಬರಿ 4,000 ಹೋಳಿಗೆಯನ್ನ ತಯಾರಿ ಮಾಡಲಾಗಿದೆ. ಮಲ್ಲೇಶ್ವರದ ಹಳ್ಳಿ ಮನೆ ಹೋಟೆಲ್ನಲ್ಲಿ ಹಬ್ಬದೂಟಕ್ಕೆ ಜನ ಸಾಗರ. ಊಟಕ್ಕಾಗಿ ಸುಮಾರು ಅರ್ಧ ಕಿಲೋಮೀಟರ್ ಕ್ಯೂ ನಿಂತಿದ್ರು ಜನ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವದಲ್ಲೂ ಕೂಡ ಹಬ್ಬದ ಸಂಭ್ರಮ. ಇಲ್ಲಿ ಎಲ್ಲೋ ಯುದ್ಧ ಆಗ್ತಾ ಇದೆ, ಬಟ್ ನಮ್ಮ ಹಬ್ಬ ಯಾವುದೇ ರೀತಿಯಲ್ಲೂ ಕಡಿಮೆ ಆಗಬಾರ್ದು. ಜೊತೆಗೆ ಯುಗಾದಿ ವರ್ಷಕ್ಕೆ ಒಂದೇ ಸಲ ಬರೋದು, ಇದು ತುಂಬ ಚೆನ್ನಾಗಾಗಬೇಕು. ಯಾಕಂತ ಹೇಳಿದ್ರೆ ಬೇವು ಬೆಲ್ಲದ ರೀತಿಯಲ್ಲಿ ಕಹಿಗಳು ಹೋಗಬೇಕು, ನಾವು ಖುಷಿ ಆಗಿರಬೇಕು, ಈ ದಿನದಿಂದಲೇ ನಮ್ಮ ಬಾಳು ಚೆನ್ನಾಗಿರಬೇಕು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಹೋಟೆಲ್ಗಳಿಗೆ ಬಂದು ಕೆಲವರು ಅಲ್ಲಿ ಊಟವನ್ನ ಮಾಡೋದಕ್ಕೆ ಬಂದಿದ್ರು, ಕ್ಯೂ ಇದ್ರು. ಹೋಟೆಲ್ ಗ್ರಾಹಕರಿಗೆ ತೊಂದರೆ ಆಗದಂತೆ ಹೋಳಿಗೆಯನ್ನು ಕೂಡ ರೆಡಿ ಮಾಡಿದ್ದಾರೆ ಹೋಟೆಲ್ನವರು. ಇವತ್ತು ಬೆಳಗ್ಗೆ 10:30 ಹಂಗೆ ಬಂದು ಹೋದೆ. ಬಂದು ನೋಡ್ಕೊಂಡು ಹೋದೆ, ಮಧ್ಯಾಹ್ನ ಆರಾಮ ಬರೋಣ, ಬಂದು ಊಟ ಮಾಡ್ಕೊಂಡು ಹೋಗೋಣ ಅಂತ. ಇಲ್ಲಿ ನೋಡಿದರೆ 1-1.5 ಕಿಲೋಮೀಟರ್ ಮೇಲೆ ಕ್ಯೂ ನಿಂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ಆನ್ಲೈನಲ್ಲಿ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡೆ ಫಸ್ಟ್ಗೆ, ಬಟ್ ಆನ್ಲೈನ್ ಎಲ್ಲೂ ಸಿಗ್ತಾ ಇಲ್ಲ. ಸೊ ಮೇನ್ ಪ್ರಾಬ್ಲಮ್ ಏನಂತಂದರೆ ಗ್ಯಾಸ್ ಇಲ್ಲದೆ ಇರೋದು. ಈಗ ಎಲ್ಲ ಸೌದೆ ಒಲೆ ಮೊರೆ ಹೋಗ್ತಿದ್ದಾರೆ. ಅಂದರೆ ಹೆಂಗೆ ಅಂತಂದರೆ ಮುಂದೆ ಹಿಂದಿನ ಕಾಲದಲ್ಲಿ ಯಾವ ಥರ ಇತ್ತು, ಸೊ ಅದೇ ಥರ ಈಗ ಮತ್ತೆ ವಾಪಸ್ ಸೌದೆ ಒಲೆ. ಇನ್ನು ಕಮರ್ಷಿಯಲ್ ಗ್ಯಾಸ್ ಅಭಾವದ ಮಧ್ಯೆ ಯುಗಾದಿ ಹಬ್ಬದ ದಿನ ಹೋಳಿಗೆ ಊಟಕ್ಕಾಗಿ ಗ್ರಾಹಕರು ಮುಗಿಬಿದ್ದಿದ್ದಾರೆ. ಮಲ್ಲೇಶ್ವರದ ಬೈಟು ಕೆಫೆ ಟೆಂಪಲ್ ಮಿಲ್ಸ್ ಮುಂದೆ ಜನ ಜಂಗುಳಿಯೇ ಸೇರಿತ್ತು. ಅರ್ಧ ಗಂಟೆ ಕಾದ ಬಳಿಕ ಹೋಳಿಗೆ ಊಟ ಮಾಡಿ ಸಂಭ್ರಮಿಸಿದ್ದಾರೆ ಜನ. ಇದರ ಬಗ್ಗೆ ನಮ್ಮ ರಿಪೋರ್ಟರ್ ಜನರನ್ನ ಮಾತನಾಡಿಸಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಂಕಷ್ಟದ ಮಧ್ಯೆ, ಅಭಾವದ ಮಧ್ಯೆ ಸಿಲ್ಕಾನ್ ಸಿಟಿ ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬವನ್ನು ಹೋಟೆಲ್ನವರು ಆಚರಣೆ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಾವೀಗ ಮಲ್ಲೇಶ್ವರಂನಲ್ಲಿರುವಂಥ ಟೆಂಪಲ್ ಮೀಲ್ಸ್ ಹತ್ರ ಇದ್ದೀವಿ. ಕಳೆದ ವಾರ 2 ದಿನ ಈ ಹೋಟೆಲ್ ಬಂದಾಗಿತ್ತು. ಯಾಕೆ ಅಂತಂದರೆ ಇದೇ ಯುಗಾದಿ ಹಬ್ಬಕ್ಕೆ ಬರುವಂಥ ಗ್ರಾಹಕರಿಗೆ, ಯಾಕಂದರೆ ಪ್ರತಿ ವರ್ಷವೂ ಕೂಡ ಹಬ್ಬದ ಸಂದರ್ಭದಲ್ಲಿ ಒಳ್ಳೆ ಹಬ್ಬದೂಟವನ್ನು ಕೊಡ್ತಾರೆ, ಅದು ಕೂಡ ಹೋಳಿಗೆ ಸಹಿತ ಊಟ, ಜಿಲೇಬಿ ಸೇರಿದಂತೆ. ಸೊ ಈ ಹಿನ್ನೆಲೆಯಲ್ಲಿ ಬರುವಂಥ ಗ್ರಾಹಕರಿಗೆ ಯಾವುದೇ ರೀತಿ ನಿರಾಸೆ ಆಗಬಾರ್ದು ಅಂಥೇಳಿ ಈಗ ಹೆಚ್ಚುವರಿಯಾಗಿ, ಅಂದರೆ ಮೊದಲ 2 ದಿನ ಏನು ಬಂದ್ ಮಾಡಿದ್ರಲ್ಲ ಆ ಗ್ಯಾಸನ್ನೇ ಈಗ ಬಳಕೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ 500ಕ್ಕೂ ಹೆಚ್ಚು ಜನ ಈಗಾಗಲೇ ವಿವಿಧ ಖಾದ್ಯಗಳನ್ನು ತಿನಿಸನ್ನು ಸವಿತಾ ಇದ್ದಾರೆ. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಮ್ಯಾನೇಜರ್ ಗಣೇಶ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ, ಏನು ಹೇಳ್ತಾರೆ ಅಂತೇಳಿ. ಸರ್, ಕಳೆದ ವಾರ 2 ದಿನ ಬಂದಿತ್ತು. ಏನು ಅಂದರೆ ಹಬ್ಬಕ್ಕೆ ಗ್ರಾಹಕರಿಗೆ ತೊಂದರೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಒಂದು 2 ಸಿಲಿಂಡರ್ಗಳನ್ನು ತೆಗೆದಿಟ್ಟು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ. ನಮ್ಮದು ಹಬ್ಬಕ್ಕೆ ಕ್ಯಾರಿಯರ್ ಅತಿ ಹೆಚ್ಚು ಹೋಗ್ತಾ ಇತ್ತು, ಅಂದರೆ ಒಂದು 300-400 ಕ್ಯಾರಿಯರ್ ಹೋಗ್ತಾ ಇತ್ತು. ನಾವು ಫ್ರೀ ಬುಕ್ಕಿಂಗ್ ತಗೊಳ್ತಾ ಇದ್ವಿ. ಈ ಸಲ ಅದನ್ನು ಕಟ್ಔಟ್ ಮಾಡಿದ್ದೀವಿ, ತಗೊಂಡಿಲ್ಲ ಆರ್ಡ್ರ್ಗಳನ್ನು. ಗ್ರಾಹಕರಿಗೆ ಇಲ್ಲಿ ನಿರಾಸೆ ಮಾಡಬಾರ್ದು, ಇಲ್ಲ ಅಟ್ಲೀಸ್ಟ್ ಸಿಟ್ಟಿಂಗ್ ಆದರೂ ಬಂದು ಊಟ ಮಾಡಬೇಕು ಅಂತ ನಾವು. ಎಷ್ಟು ಜನ ಸರ್ ಇಲ್ಲಿವರೆಗೂ ಬಂದು ಊಟ ಮಾಡಿ? 500 ಮೀಲ್ಸ್ ಇವತ್ತು ಹೋಗುತ್ತೆ ಸರ್.